2 ಬಾರಿ 2014 ಮತ್ತು 2019ರಲ್ಲಿ ನರೇಂದ್ರ ಮೋದಿ ಭರ್ಜರಿ ವಿಜಯದಿಂದ ಗೆದ್ದಿದ್ರಲ್ಲ, ಆಗ ಅವರು ಬೇತಾಜ್ ಬಾದ್ಶಾ ಅಂತಾರೆ ಹಿಂದಿಯಲ್ಲಿ. ಬೇತಾಜ್ ಬಾದ್ಶಾ ಕಿರೀಟ ಒಂದಿಲ್ಲ, ಅದು ಬಿಟ್ಟರೆ ರಾಜಾನೇ. ನಡೆದದ್ದೇ ದಾರಿ, ಯಾವ ನಿರ್ಧಾರ ಬೇಕಿದ್ರೂ ತಗೋಬೋದು. ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷನೇ ಇಲ್ಲ. ಅಂದರೆ ಈಗ 543 ಸ್ಥಾನ ಇದೆಯಲ್ವಾ ಎಲ್ಲಿ ಲೋಕಸಭೆಯಲ್ಲಿ, ಆ ವಿರೋಧ ಪಕ್ಷದ ಸ್ಥಾನಮಾನ ಇಲ್ಲಿ ಅಶೋಕ್ ಕೊಟ್ಟಿದ್ದಾರಲ್ವಾ, ಅದೇ ಥರ ಅಲ್ಲೊಬ್ಬರನ್ನು ಕೂರಿಸಿದ್ದಾರೆ ಅಷ್ಟೇ. ಫಸ್ಟ್ ಟೈಮು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂರಿಸಿದ್ರು, ಆಮೇಲೆ ಅಧೀರ್ ರಂಜನ್ ಚೌಧರಿಯನ್ನು ಕೂರಿಸಿದ್ರು. ಇಬ್ಬರು ಸೋತಿದ್ದಾರೆ, ಅದು ಬೇರೆ ವಿಚಾರ. ಎಷ್ಟು ಕೂರಿಸಿದ್ದಷ್ಟೇ. ನಿಮಗೆ ಅಧಿಕೃತವಾಗಿ ಸಿಗಬೇಕು ಅಂತಂದರೆ ಈ 543 ಸೀಟ್ ಇದೆಯಲ್ಲ ಲೋಕಸಭಾ ಸೀಟ್, ಅದರಲ್ಲಿ 10% ಸೀಟು ಬರಬೇಕು, ಅಂದರೆ 54 ಸೀಟು ಬರಬೇಕು. ಕಾಂಗ್ರೆಸ್ಗೆ ಎಷ್ಟು ಬಂದಿತ್ತು? ಫಸ್ಟ್ ಟೈಮ್ 44, ಸೆಕೆಂಡ್ ಟೈಮ್ 53, 54 ಬರಲಿಲ್ಲ. 2 ಸಲನೂ ಇಲ್ಲ. ಈ ಬಾರಿ ಹಂಗಲ್ಲ. ಈ ಬಾರಿ ಅಧಿಕೃತ ವಿರೋಧ ಪಕ್ಷ. ಅಧಿಕೃತ ವಿರೋಧ ಪಕ್ಷ ಅಂತಂದರೆ ಇವರಿಗೆ ಎಲ್ಲರನ್ನೂ ಪ್ರಶ್ನೆ ಮಾಡೋ ರೈಟ್ಸ್ ಇದೆ. ಜಿಲ್ಲಾಧಿಕಾರಿಗಳು, ಮತ್ತೊಬ್ಬರು, ಮಗದೊಬ್ಬರು, ಅಂದರೆ ಎಲ್ಲ. ಈಗ ಅಶೋಕ್ ಇದ್ದಾರಲ್ಲ, ಅಶೋಕ್ಗೆ ಕಂದಾಯ ಅಧಿಕಾರಿಗೆ ಫೋನ್ ಮಾಡೋದೇನು ಅಂತ ಕೇಳ್ಬೋದು, ಜಿಲ್ಲಾಧಿಕಾರಿಗಳನ್ನು ಕೇಳ್ಬೋದು, ರಿಪೋರ್ಟ್ ಕೊಡಿ ಅಂತ ಕೇಳ್ಬೋದು. ಆ ರೈಟ್ಸ್ ಇದೆ. ಶ್ಯಾಡೋ ಸಿ ಎಮ್ ಅಂತ ಕರೀತಾರೆ. ಹಾಗೆಯೇ ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ಶ್ಯಾಡೋ ಪಿ ಎಮ್. ಅರ್ಥ ಆಯ್ತಾ? ಓಕೆ. ಹಾಗಂತ ಈ ಬಾರಿ ಪಲ್ಟುರಾಮ್ಗಳಿದ್ದಾರೆ, ಅವರು ಕೈ ಕೊಟ್ಟರೆ ಮುಗಿಯಿತು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಕೈ ಕೊಟ್ಟರೆ ಮುಗಿಯಿತು. ಹಾಗಾಗಿ ರಾಹುಲ್ ಗಾಂಧಿ ಆಗಿದ್ದಾರೆ ವಿರೋಧ ಪಕ್ಷದ ನಾಯಕ. ಯಾವ ರೀತಿ ಸತಾಯಿಸ್ತಾರೆ ಗೊತ್ತಿಲ್ಲ, ನೋಡೋಣ. ನರೇಂದ್ರ ಮೋದಿ ಅವರಿಗೆ ಮೊದಲಿನ ಥರ 8 ಗಂಟೆಗೆ ಬಂದು ಮಾತಾಡ್ತೀನಿ ಆಗಲ್ಲ. ಯಾಕಂದರೆ ಅಲ್ಲಿ ಆ ಕಡೆ ಈ ಕಡೆ ಕೇಳಬೇಕು. ಮೊದಲಿನಂತೆ ಏಕಚಕ್ರಾಧಿಪತ್ಯ ಸಾಧ್ಯ ಇಲ್ಲ. ಯಾವಾಗ ಬೇಕಿದ್ರೂ ಕೈ ಕೊಡುವ ಮಿತ್ರರಿದ್ದಾರೆ. ಒಂದು ನಿರ್ಧಾರ ತಗೊಳ್ತೀನಿ, ಅಮಿತ್ ಶಾ ಅವ್ರ ಜೊತೆ ಮಾತಾಡಿ ತಗೊಳ್ತೀನಿ, 8 ಗಂಟೆಗೆ ಬಂದು ನೋಟ್ ಬ್ಯಾನ್, ಹಂಗಾಗಲ್ಲ. 10 ವರ್ಷಗಳ ಬಳಿಕ ವಿಪಕ್ಷ ನಾಯಕ ಬಂದಿದ್ದಾನೆ. ಅಧಿಕೃತ ವಿಪಕ್ಷ ನಾಯಕ ಉತ್ತರ ಕೊಡಬೇಕಾಗತ್ತೆ. ಅವ್ರಿಗೂ ಹಕ್ಕಿದೆ. ಓಂ ಬಿರ್ಲಾ ಅವ್ರ ಹತ್ರ ಕೇಳ್ತಾರೆ. ರಾಹುಲ್ ಗಾಂಧಿಗೆ ಇಡೀ ಇಂಡಿ ಕೂಟದ ಮಣೆ ಹಾಕಿದೆ. 233 ಜನ ಇದ್ದಾರೆ ಅವರು. ಲಾಸ್ಟ್ ಟೈಮ್ ಎಲ್ಲ ಸೇರಿ 100 ಆಗ್ತಾ ಇರಲಿಲ್ಲ. ಈ ಅಧಿವೇಶನದಲ್ಲಿ ಸಾಲು ಸವಾಲುಗಳಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾಕಾಯಿತು ಅಂತ ಕೇಳ್ತಾರೆ. ಯಾಕಾಯಿತು? ಟೈಮ್ ಕೊಡಬೇಕಾಗತ್ತೆ ಸ್ಪೀಕರ್. ಮಣಿಪುರದಲ್ಲಿ ಹೊತ್ತಿ ಉರಿಯಿತಲ್ಲ, ಈ ಬಾರಿ ಕೂಡ ಸದ್ದು ಮಾಡುತ್ತೆ ಸದನದಲ್ಲಿ. ರಾಮ ಮಂದಿರ ಸೋರಿಕೆ ವಿಚಾರ ಸದ್ದಾಗತ್ತೆ. ಅಗ್ನಿವೀರ್ ಸ್ಕೀಮ್ ವಿಚಾರ ಸದ್ದಾಗತ್ತೆ. ಸೊ ಹಾಗಾಗಿ ಕ್ವಶ್ಚನ್ ಇರೋದು ನರೇಂದ್ರ ಮೋದಿ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಒಂದು ಸಮ್ಮಿಶ್ರ ಸರ್ಕಾರವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ. 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಯಾರು ಕೇಳೋರಿರಲಿಲ್ಲ. 2 ಬಾರಿ ಪಿ ಎಮ್ ಆಗಿದ್ದರು, ಯಾರು ಕೇಳೋರಿರಲಿಲ್ಲ. ಆದರೆ ದೇಶದ ಇತಿಹಾಸದಲ್ಲಿ ಎಲ್ಲ ಮಿತ್ರ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಹೋದಂಥ ಏಕಮೇವ ನಾಯಕ ಯಾರಾದಿದ್ದರೆ ಗ್ರೇಟ್ ಆಗಿ ಒಂದು 26 ಪಾರ್ಟಿಗಳ ಜೊತೆಯಾಗಿ ತಗೊಂಡೋದವರಿದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಈಗ ಇವ್ರಿಗೊಂದು ಅಗ್ನಿ ಪರೀಕ್ಷೆ. ಇದರಲ್ಲೂ ಮೋದಿ ಗೆದ್ದರೆ ಮೋದಿ ಒಂದು ರೀತಿಯಲ್ಲಿ ಚಿರಸ್ಥಾಯಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.